ನಾನು ಯಾವಾಗ್ಲೂ ನಿನ್ ಜೊತೆಗಿರ್ತೀನಿ, ಬಟ್ ಒಂದ್ ಕಂಡೀಷನ್ ಏನು ಅಂತಾರೆ, ನನ್ನ ಬೈಬಾರ್ದು ಏನ್ ಮಾಡಿದ್ರು. ಗಂಡಕಿ ನದಿಯಿಂದ ನೇಪಾಳಿಂದ ತರ್ಸಿರೋದಂತೆ 12,008 ಸಾಲಿಗ್ರಾಮ. ಓ ಮೈ ಗಾಡ್, ಫುಲ್ ಕೇರಳ ಸ್ಟೈಲ್ ಅಲ್ಲಿ ಬರ್ತಾ ಇರಾ. ಮೈನ್ ಎಂಟ್ರೆನ್ಸ್ ನೋಡಿ ಎಷ್ಟು ಜನ ಫೋಟೋ ತಗೊಂತಾರಂತ. 5,000 ವರ್ಷದ ಇತಿಹಾಸ ಇರೋದು ಈ ಟೆಂಪಲ್ಗೆ. ಎಲ್ಲ ಫುಲ್ ಶಾಪಿಂಗ್ ಸ್ಟ್ರೀಟ್ ಬರುತ್ತೆ. ಇದು ಆಪೋಸಿಟ್ ವ್ಯೂಸ್ ನೋಡಿ, ಸನ್ಸೆಟ್ ಟೈಮ್ ಮಸ್ತ್ ಕಾಣ್ತದೆ. ಕೋಲ್ಡ್ ಕಾಫಿ ಆರ್ಡರ್ ಮಾಡಿದ್ದೀನಿ, ಅವನು ಬ್ಲಾಕ್ ಕಾಫಿ ತಗೊಂಡ್ ಕೊಟ್ಟಿದ್ದಾನೆ. ಜ್ಯೂಸ್ ನೋಡಿ ಎಷ್ಟು ದೊಡ್ಡ ಫುಲ್ ಗ್ಲಾಸ್. ಹಾಯ್ ರೀ, ಎಲ್ರಿಗೂ 99 ವ್ಲಾಗ್ಸ್ಗೆ ಸ್ವಾಗತ. ಸೊ ಇವತ್ತು ನಾವು ಆಕ್ಚುಲಿ ವಾರ್ಕಲ ಟು ತಿರುವನಂತಪುರಂ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದೀವಿ. ಸೊ ಆಕ್ಚುಲಿ ವಾರ್ಕಲಿಂದ ಆಲ್ಮೋಸ್ಟ್ ಒಂದು 45 ಕಿಲೋಮೀಟರ್ಸ್ ತೋರಿಸ್ತಿದೆ, 1 hour 30 minutes. ಸೊ ಇವತ್ತು ಜರ್ನಿ ಹೆಂಗಿರುತ್ತೆ ಎಲ್ಲ ನೋಡೋಣ. ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ಗೆ 1 hour 40 minutes ತೋರಿಸ್ತಿದೆ. ಟ್ರಾಫಿಕ್ ಏನೂ ಇಲ್ಲ, ಬಟ್ ರೋಡ್ ಬಂದ್ಬಿಟ್ಟು ಟ್ವಿಸ್ಟ್ ಅಂಡ್ ಟರ್ನ್ ಇರೋದ್ರಿಂದ ಆ ಥರ. ಸೊ ಹಿಸ್ಟ್ರಿ ಗೊತ್ತಾ ನಿಮ್ಗೆ ಈ ಟೆಂಪಲ್ ಬಗ್ಗೆ? 5,000 ವರ್ಷದ ಇತಿಹಾಸ ಇರೋದು ಈ ಟೆಂಪಲ್ಗೆ. 5,000 ವರ್ಷ ಇತಿಹಾಸ. ವಿಲ್ವಮಂಗಲಂ ಅಂತ ಒಬ್ರು ಋಷಿಗಳಿರ್ತಾರೆ. ಅವರು ತುಂಬಾ ಧ್ಯಾನ ತಪಸ್ಸು ಎಲ್ಲ ಮಾಡಿ ಕೊನೆಗೆ ದೇವ್ರು ಚಿಕ್ಕ ಹುಡುಗನ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಬಂದು ಲೈಕ್ ನಾನು ಯಾವಾಗ್ಲೂ ನಿನ್ ಜೊತೆಗಿರ್ತೀನಿ, ಬಟ್ ಒಂದ್ ಕಂಡೀಷನ್ ಏನು ಅಂತಾರೆ, ನನ್ನ ಬೈಬಾರ್ದು ಏನ್ ಮಾಡಿದ್ರು. ಸರಿ ಅಂತ ಒಪ್ಕೊಂಡು ಜೊತೆಗೆ ಇಟ್ಕೊಂಡಿರ್ತಾರೆ, ದೇವ್ರು ಜೊತೆಗೆ ಇರ್ತಾರೆ ಚಿಕ್ಕ ಹುಡುಗನ ರೂಪದಲ್ಲಿ. ಒಂದ್ ದಿವಸ ಏನ್ ಮಾಡ್ತಾರೆ, ಪೂಜೆಗೆ ಅಂತ ಇಟ್ಟಿದ್ದು ಸಾಲಿಗ್ರಾಮ ಬರುತ್ತೆ ಗೊತ್ತಾ, ಸಾಲಿಗ್ರಾಮ ಚಿಕ್ಕ ಕಲ್ಲು ತರ ಅದನ್ನ ನುಂಗ್ಬಿಡ್ತಾನಂತೆ ಹುಡುಗ. ಪೂಜೆಗೆ ಅಂತ ಇರೋದನ್ನ ನುಂಗ್ಬಿಟ್ರೆ ಅವ್ರಿಗೆ ಋಷಿಗಳಿಗೆ ಕೋಪ ಬಂದ್ಬಿಡುತ್ತೆ, ಬೈದ್ ಬಿಡ್ತಾರೆ. ಹುಡುಗ ಹೊಟ್ಟೋಗ್ತಾನೆ. ಹುಡುಕೊಂಡು ತುಂಬಾ ಇವರು ಪಾಪ ಎಲ್ಲಾ ಕಡೆ ಅಲಿತಾರೆ. ನಿನಗ್ ಬೇಕು, ನಿನ್ ಕಾಣ್ಬೇಕು ಅಂತ ಅಂದ್ರೆ ಒಂದು ಕಾಡ್ ಹೆಸರು ಹೇಳಿ, ಅನಂತ ಅಂತ ಸಮಥಿಂಗ್ ಏನೋ ಬರುತ್ತೆ, ಅನಂತ ಕಡು ಅಂತ ಏನೋ ಬರುತ್ತೆ ಜಾಗ. ಆ ಫಾರೆಸ್ಟ್ ಅಲ್ಲಿ ಹುಡುಕೊಂಡು ಹೋದಾಗ ಒಂದು ಮ್ಯಾಸಿವ್ ಐಡಲ್ ಅನಂತ ಪದ್ಮನಾಭ ಸ್ವಾಮಿದು ಅವ್ರಿಗೆ ಕಾಣಿಸುತ್ತೆ. ಸೊ ಅದು ಈ ಟೆಂಪಲ್ ಹಿಸ್ಟ್ರಿ ಅಂತ. ಗಂಡಕಿ ನದಿಯಿಂದ ನೇಪಾಳಿಂದ ತರ್ಸಿರೋದಂತೆ 12,008 ಸಾಲಿಗ್ರಾಮ. ಓ ಮೈ ಗಾಡ್. ನಾನು ಫಸ್ಟ್ ಟೈಮ್ ಆಕ್ಚುಲಿ ತೃಪ್ತಿಗೌಡ ಅವರು ಫಸ್ಟ್ ಟೈಮ್ ಈ ಟೆಂಪಲ್ಗೆ ಹೋಗ್ತಾ ಇರೋದು. ಸೊ ದೇವಸ್ಥಾನ ಎಲ್ಲ ಹೋಗಿ ನೋಡೋಣ ಯಾವ ಥರ ಇರುತ್ತೆ, ವೈಬ್ ಎಲ್ಲ ನೋಡೋಣ ಬನ್ನಿ. ಸೊ ಇದು ಒಳಗೆ ಆರ್ಚ್ ಒಳಗೆ ತೋರಿಸ್ತಾ ಇದೆ, ನೋಡೋಣ. ತಿರುವನಂತಪುರಂ ಸಿಟಿಗೆ ಬಂದಿದ್ದೀವಿ, ಇನ್ನು ಒಂದು 3 minutes ಎಲ್ಲ ತೋರಿಸ್ತಿದೆ. ಸೊ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಇವಾಗ ಹಿಂಗೆ ಹೋಗ್ಬೇಕು ನೋಡಿ. ರೋಡಲ್ಲೇ ಪಾರ್ಕಿಂಗ್ ಮಾಡ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ರಶ್ ಇರಬೇಕು. ಇನ್ನು ಒಂದು 1 hour ಅಲ್ಲಿ ಕ್ಲೋಸ್ ಆಗುತ್ತೆ ಟೆಂಪಲ್. ಅಷ್ಟು ಬೇಗ ನಾವು ದರ್ಶನ ಮಾಡ್ಕೊಂಡು ಈಚೆ ಬರಬೇಕು. ಸೊ ಇಲ್ಲಿ ನೋಡ್ತಿರ್ಬೋದು, ಇದು ಸೌತ್ ಗೇಟು. ಸೌತ್ ಗೇಟಿಗೆ ಹೋಗ್ತಾ ಇದ್ದೀವಿ ನಾನು ಮತ್ತೆ ನಮ್ಮ ತೃಪ್ತಿಗೌಡ ಅವರು. ತೃಪ್ತಿಗೌಡ ಅಂತ ಇದ್ದೀವಿ, ತೃಪ್ತಿ ನಾಯರ್ ಆಗ್ಬಿಟ್ಟವ್ರೆ. ಫುಲ್ ಕೇರಳ ಸ್ಟೈಲಲ್ಲಿ ಬರ್ತಾ ಇರಾ. ಓಕೆ, ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಈಚೆಯಿಂದ ಅಷ್ಟು ಕಡಿಮೆನೇ ಇದು ತೋರಿಸ್ತಾ ಇದೆ, ರಶ್ ಏನೂ ಇಲ್ಲ, ನೋಡೋಣ. ಇನ್ನಲ್ಲಿ ದರ್ಶನ ಆಯಿತು. 50 ರೂಪಾಯಿ ಸ್ಪೆಷಲ್ ಟಿಕೆಟ್ ತೊಗೊಂಡು ಆಲ್ಮೋಸ್ಟ್ ಒಂದು 1.5 hour ದರ್ಶನ ಮಾಡ್ಕೊಂಡಿದ್ದೀವಿ. ಈಗ ಊಟ ಮಾಡಿಕೊಂಡು ನೆಕ್ಸ್ಟ್ ವಾರ್ಕಳ ಹೋಗೋಣ ಬನ್ನಿ. ಮಳೆ ಬರಂಗ ಆಗ್ಬಿಟ್ಟು ಇಲ್ಲಿಂದ ನಮ್ಗೆ ಫೋನ್ಸ್ ಎಲ್ಲ ಕೊಟ್ಬಿಟ್ಟು ಒಳಗೆ ಹೋಗ್ಬೇಕು. ಸೊ ಲೇಡೀಸ್ಗೆ ಕೊಟ್ಟು ಚೂಡಿದಾರ್ಸ್ ಏನಾದ್ರು ತೊಗೊಂಬಂದರೆ ಅವರು ಕೂಡ ಅರ್ಧ ಧೋತಿ ಕಟ್ಕೊಬೇಕಾಗುತ್ತೆ. ಸೊ ಹುಡುಗರಿಗೆ ಪಂಚೆ ಶಲ್ಯ ಇರಬೇಕು. ಸೊ ಇದು ನೋಡ್ತಿರ್ಬೋದು, ಮೈನ್ ಎಂಟ್ರೆನ್ಸ್ ಬರುತ್ತೆ ಪದ್ಮನಾಭ ಸ್ವಾಮಿ ದೇವಸ್ಥಾನದ್ದು. ತೃಪ್ತಿಗೌಡ ಅವರೇ, ಏನಂತೀರಾ? ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಸೊ ಇದು ಮೈನ್ ಎಂಟ್ರೆನ್ಸ್ ನೋಡಿ, ಎಷ್ಟು ಜನ ಫೋಟೋ ತೊಗೊತಾರಂತ. ಇಲ್ಲಿ ಪ್ರಾಪರಾಗಿ ಆ್ಯಂಗಲ್ ಬರಬೇಕಂದ್ರೆ ಒಂದು ಬೆಳಗ್ಗೆ ಬರಬೇಕು ಅಥವಾ ಕ್ಲೋಸ್ ಆಗೋ ಫುಲ್ ನೈಟ್ ಟೈಮಲ್ಲಿ ಬರಬೇಕಾಗತ್ತೆ, ಅಷ್ಟು ರಶ್ ಇದೆ ಇಲ್ಲಿ. ಸೊ ಇದೇ ನೋಡ್ತಿರ್ಬೋದು ವಾರ್ಕಲ ನಾರ್ತ್ ಕ್ಲಿಫು. ಸೊ ಇಲ್ಲೆಲ್ಲ ಫುಲ್ಲು ಶಾಪಿಂಗ್ ಸ್ಟ್ರೀಟ್ ಬರುತ್ತೆ. ಸೊ ಇದು ಆಪೋಸಿಟ್ಟು ವ್ಯೂಸ್ ನೋಡಿ, ಸನ್ಸೆಟ್ ಟೈಮ್ ಮಸ್ತ್ ಕಾಣ್ತದೆ ಅಲ್ವಾ ತೃಪ್ತಿ ಅವರೇ? ಹೌದು. ಇಲ್ಲೆಲ್ಲ ಸುಮಾರು ಕೆಫೆಸ್ ಎಲ್ಲ ಇದೆ, ಮೇಲ್ಗಡೆ ಎಲ್ಲ ಕುತ್ಕೊಬೋದು. ಸೊ ಇದು ನೋಡಿ ಬಿಂದುಸ್ ಕೆಫೆ ಅಂತ. ಇಲ್ಲಿ ಆ್ಯಕ್ಚುಲಿ ಬೀಚ್ ಮುಂದೆನೆ ಕುತ್ಕೊಂಡು ವ್ಯೂ, ವಾಟರ್ ಮೆಲನ್ನು ಮತ್ತೆ ಇದು. ತೃಪ್ತಿ ಅವರೇ, ಇಷ್ಟ ಆಯ್ತಾ ನಿಮ್ಮ ಕಾಫಿ? ಏನಾಯ್ತು ಹೇಳಿ. ನಾನು ಕೋಲ್ಡ್ ಕಾಫಿ ಆರ್ಡರ್ ಮಾಡಿದ್ದೀನಿ, ಅವನು ಬ್ಲಾಕ್ ಕಾಫಿ ತಗೊಂಡ್ ಕೊಟ್ಟಿದ್ದಾನೆ. ಒಳ್ಳೇದೇ ಅಲ್ಲ ಬ್ಲಾಕ್ ಕಾಫಿ? ಬ್ಲಾಕ್ ಕಾಫಿ ಒಳ್ಳೇದು ಅಂದ್ರೆ ನಾನು ಕೇಳಿದ ಕೋಲ್ಡ್ ಕಾಫಿ ಅಲ್ಲ, ನಾನು ಕೋಲ್ಡ್ ಕಾಫಿ ವ್ಯೂಗೆ ಕೋಲ್ಡ್ ಕಾಫಿ ಬೇಕಾಗುತ್ತೆ. ಅಂದ್ರೆ ನಾನು ಬ್ಲಾಕ್ ಕಾಫಿ ಕುಡಿಯಲ್ಲ, ಯೂಶುವಲ್ ಆಗಿ ಕಾಫಿ ಕುಡಿಯಲ್ಲ. ಈಚೆ ಬಂದಾಗ ಕೋಲ್ಡ್ ಕಾಫಿ ಇಲ್ಲ ಫಿಲ್ಟರ್ ಕಾಫಿ ನಾನು ಆರ್ಡರ್ ಮಾಡಿದ್ದೇನು, ಅವ್ರು ಕೊಟ್ಟಿರೋದೇನು ಹೇಳಿದ್ದೀನಿ, ಚೇಂಜ್ ಮಾಡ್ಕೊಡ್ತಾರೆ. ವಾಟರ್ ಮೆಲನ್ ಜ್ಯೂಸ್ ನೋಡಿ ಎಷ್ಟು ದೊಡ್ಡ ಫುಲ್ ಗ್ಲಾಸ್. ಎಷ್ಟು ಐಟಮ್ಸ್ ಆಕ್ಚುಲಿ ಇಲ್ವೇ ಇಲ್ಲ. ಆಫ್ ಸೀಸನ್ ಅಂದ್ಬಿಟ್ಟು ಮೋಸ್ಟ್ಲಿ ಐಟಮ್ಸ್ ಎಲ್ಲ ತೆಗ್ದ್ಬಿಟ್ಟವ್ರೇನು. ಇಲ್ಲ, ಇಟ್ ಫೇಮಸ್, ಬಟ್ ಮಾಡ್ಬೇಕಿತ್ತು. ಬ್ಲಾಕ್ ಬೀಚ್ ಎಲ್ಲಿ ಬರುತ್ತೆ? ಇಲ್ಲೇ ಅಲ್ಲ ಬ್ಲಾಕ್ ಬೀಚ್, ಇಲ್ಲೇ ಬ್ಲಾಕ್ ಸ್ಯಾಂಡ್ ಬೀಚ್. ಬ್ಲಾಕ್ ಆಗಿರೋದು ಫುಲ್ ಸ್ಯಾಂಡ್. ಅಲ್ಲೂ ಒಂದು ಕೆಫೆ ಇದೆ, ಬ್ಲಾಕ್ ಬೀಚ್ ಸೀ ಫುಡ್ ಅಂತ.
ಇವತ್ತು ತಿರುವನಂತಪುರಂ ಹೋಗಿ ಪದ್ಮನಾಭ ಸ್ವಾಮಿ ಟೆಂಪಲ್ ದರ್ಶನ ಮಾಡಿಕೊಂಡು ಅದಾದಮೇಲೆ ವಾರ್ಕಲ ಕ್ಲಿಫ್ಗೆ ಹೋಗಿ ಅಲ್ಲಿ ಕೆಫೇಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಇವತ್ತು ಡೇನ ಎಂಡ್ ಮಾಡ್ತಾ ಇದೀವಿ. ಹೋಪ್ ಯು ಲೈಕ್ ದ ವಿಡಿಯೋ. ಸಿ ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್.